ಜೈ ಶ್ರೀರಾಮ್. ಇಲ್ಲಿ 6ನೇ ವರ್ಷದ ಒಂದು ಮುತ್ತುರಾಯ ಸ್ವಾಮಿಯ ಹನುಮ ಜಯಂತ್ಯೋತ್ಸವವನ್ನು ನೆರವೇರಿಸ್ತಾ ಇದ್ದೀವಿ. ಇದಕ್ಕೆ ಸಕಲ ಭಕ್ತಾದಿಗಳು ಹಾಗೂ ನಮ್ಮ ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಮತ್ತು ಆಟೋಮೇಟಿವ್ ಆಕ್ಸಲ್ನ ಆಡಳಿತ ಮಂಡಳಿಯವರು ನಮ್ಮ ಈ ಅಭಿವೃದ್ಧಿಗೆ ತುಂಬ ಒತ್ತು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಭಕ್ತಾದಿಗಳು ಬಂದಂಥ ಭಕ್ತಾದಿಗಳಿಂದ ಪ್ರತಿಯೊಂದು ಕಾರ್ಯನೂ ನೆರವೇರ್ಕೊಂಡು ಹೋಗ್ತಾ ಇದೆ. ಪೂಜೆ ಇರ್ಬೋದು, ಪ್ರಸಾದ ಇರ್ಬೋದು. ಸತತವಾಗಿ 6 ವರ್ಷಗಳಿಂದ ಒಂದು ನಿರಂತರವಾಗಿ ಪ್ರತಿ ವರ್ಷ ಜನಸಂಖ್ಯೆ ಹೆಚ್ಚು ಆಯ್ತಾ ಇದೆ. ಮತ್ತು ಹಾಗೆ ಬಂದಂಥ ಭಕ್ತಾದಿಗಳಿಗೆ ಹನುಮನ ಏನು ಕೃಪಾ ಕಟಾಕ್ಷ ಇದೆಯೋ ಗೊತ್ತಿಲ್ಲ, ಬಂದವರೆಲ್ಲ ಒಂದೊಂದು ನಮಗೆ ತುಂಬ ಒಳ್ಳೆಯದಾಗಿದೆ, ಇಲ್ಲಿ ತುಂಬ ಒಳ್ಳೆಯ ಕ್ಷೇತ್ರ ಇದೆ, ಇಲ್ಲಿಗೆ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ಸಿಗ್ತದೆ ಅಂತೇಳಿ ನಮ್ಮನ್ನೆಲ್ಲ ತುಂಬ ಗೌರವಿಸೋದ್ರ ಮುಖಾಂತರ ನಮ್ಮ ಏನು ಈ ಸಮಿತಿ ಮುತ್ತುರಾಯ ಸೇವಾ ಟ್ರಸ್ಟ್ಗೆ ಆಗಾಗ ತನು ಮನ ಧನ ಸಹಾಯ ಮಾಡಿ ಇಲ್ಲಿವರೆಗೆ ನೆರವೇರಿಸ್ಕೊಂಡು ಬಂದಿದ್ದಾರೆ. ನಿನ್ನೆ ನಾವು ಒಂದು ರಥೋತ್ಸವ ಮತ್ತು ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ನಾವು ಏನು ನಿರೀಕ್ಷೆ ಮೀರಿದ್ವೋ ಅದಕ್ಕಿಂತ ಹೆಚ್ಚಿನದಾಗಿ ಕಾರ್ಯಕ್ರಮ ಆಯಿತು. ಒಂದು 108 ಕುಂಭವನ್ನು ತರೋದ್ರ ಮುಖಾಂತರ ಹೆಣ್ಮಕ್ಳು ಭಾಳ ತುಂಬ ಭಕ್ತಿಯಿಂದ ಬಂದು ಸೇರಿದ್ರು. ಜೊತೆಗೆ ಇನ್ನಷ್ಟು ಮಾಡಿದ್ರೂ ಸಾಲ್ತಿರ್ಲಿಲ್ವೇನೋ ಅಂತ ಅನ್ನಿಸ್ತು. ಅದು 3 ಕಿಲೋಮೀಟ್ರು ಏನು ಪ್ರೊಸೆಷನ್ ನಾವು ಬಂದ್ವಿ ಮೆರವಣಿಗೆ, ಅದರಲ್ಲಿ ತುಂಬ ಚಿಕ್ಕ ಮಕ್ಕಳು ಸುಧಾ ಅದೇನು ಶಕ್ತಿ ಇತ್ತೋ ಗೊತ್ತಿಲ್ಲ, ಆಂಜನೇಯಿಂದ ತುಂಬ ಭಕ್ತಿಯಿಂದ ತುಂಬ ಶಕ್ತಿಯುತವಾಗಿ ಅಲ್ಲಿಂದನೂ 3 ಕಿಲೋಮೀಟ್ರ್ ನಡ್ಕೊಂಡಂತ ಬಂದಂಥದ್ದೊಂದು ಸಂದರ್ಭವನ್ನು ನೋಡಿದ್ರೆ ಏನಿರ್ಬೋದು ಆಂಜನೇಯಂದು ಶಕ್ತಿ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ತುಂಬ ಒಳ್ಳೊಳ್ಳೆ ಕಾರ್ಯಗಳು ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಮತ್ತು ಭಕ್ತಾದಿಗಳಿಗೆ ಅಂದ್ಕೊಂಡಿದ್ದೆಲ್ಲ ಒಂದು ಸಿದ್ಧಿ ಆಗ್ತಾ ಇದೆ. ಅದರಿಂದ ಈ ಕ್ಷೇತ್ರನೂ ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿ ಮತ್ತು ಪರಿಸರ ದಿನಾಚರಣೆ ಈ ವಿಚಾರವಾಗಿ 100 ಗಿಡಗಳು ನೆಟ್ಟಿದ್ದೀವಿ. ಅದರಿಂದ ತುಂಬ ಜನಗಳಿಗೆ ಈ ಭಾಗದಲ್ಲಿ ಆಕ್ಸಿಜನ್ ಸಿಗಲಿ ಮತ್ತು ಒಳ್ಳೆಯದಾಗಲಿ ಅಂತ ಮಾಡೋದು. ಮತ್ತು ಯೋಗ ಆರೋಗ್ಯ ಸುಕ್ಷೇತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆದಿಚುಂಚನಗಿರಿ ಏನು ಸಾನ್ನಿಧ್ಯದಲ್ಲಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಮಾಡ್ತೀವಿ ಅಂತ ಹೇಳ್ತಾ, ಈ ದೇವಸ್ಥಾನದ ಇತಿಹಾಸ ಏನು ಹೇಳುತ್ತೆ ಸರ್? ದೇವಸ್ಥಾನದ ಇತಿಹಾಸ ತುಂಬ ಒಂದು ಇಲ್ಲಿ ಏನೆಲ್ಲ ನಡೆಯುತ್ತೆ ಅದಕ್ಕೆಲ್ಲ ಒಂದು ಭಕ್ತಿಪೂರ್ವಕವಾಗಿ ಜನಗಳು ಸೇರ್ತಾರೆ. ದೇವಸ್ಥಾನ ಅಂದರೆ ಭಾಳ ಭಕ್ತಿಯಿಂದ ಬರ್ತಾರೆ. ಇಲ್ಲಿ ಏನೆಲ್ಲ ಅನ್ಕೋತೀವಿ ಅದೆಲ್ಲ ಸಿದ್ಧಿ ಆಗುತ್ತೆ. ಅದು ಇದ್ರದ್ದು ಇತಿಹಾಸ. ದೇವಸ್ಥಾನ ಸ್ವಾಮೀಜಿ ಬಂದಿದ್ರು, ಅವರೇ ಕಳಸ ಒತ್ತಿದ್ರು, ಎಷ್ಟು ಖುಷಿ ಆಗುತ್ತೆ ಸರ್ ತಮಗೆ? ಸ್ವಾಮೀಜಿಯವರು ಆಗ್ಬೋದು ಮತ್ತು ನಮ್ಮ ಶಾಸಕರಾಗ್ಬೋದು, ಅವ್ರುಗಳು ತುಂಬ ಭಕ್ತಿಯಿಂದ ಬರ್ತಾರೆ. ಮತ್ತು ಅಲ್ಲಿ ಅವ್ರು ಏನು ಅನ್ಕೋತಾರೆ, ನಾವೇನೋ ಅನ್ಕೊಂಡಿರ್ತೀವಿ, ಆ ಸಮಯಕ್ಕೆ ಸಂದರ್ಭವಾಗಿ ಜನಗಳೆಲ್ಲ ಕರೆಕ್ಟಾಗಿ ಜೋಡಿಸ್ಕೊತಾರೆ. ಅದು ಇಲ್ಲಿ ಈ ಕ್ಷೇತ್ರದ ಮಹಿಮೆ. ನಾವು ಏನು ಅನ್ಕೋತೀವಿ ಅದಕ್ಕಿಂತ ಹೆಚ್ಚಿನದಾಗುತ್ತೆ. ನನ್ನ ಹೆಸರು ಶ್ರೀನಿವಾಸ್ ಅಂತೇಳಿ, ಈ ಮುತ್ತುರಾಯ ಸೇವಾ ಟ್ರಸ್ಟ್ನ ಅಧ್ಯಕ್ಷರು, ಮತ್ತು ಇವರು ಖಜಾಂಚಿ ಶ್ರೀಕಾಂತ್ ಅಂತೇಳಿ. ನಾವು ಇಲ್ಲಿ ಟ್ರಸ್ಟ್ನ ಸದಸ್ಯರುಗಳ ಸಹಭಾಗಿತ್ವದಲ್ಲಿ ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾರೆ. ಈಗ ಒಂದು ಟ್ರಸ್ಟ್ ನಡೆಸ್ಕೋಗೋದಂದ್ರೆ ಭಾಳ ಸುಲಭದ ಮಾತಲ್ಲ. ಇಷ್ಟೆಲ್ಲ ಒಗ್ಗೂಟಿ ಮಾಡ್ತಾ ಇದ್ರಲ್ಲ, ನಿಮ್ಗೆ ಯಾವ ರೀತಿ ಸಹಕಾರ ನೀಡ್ತಾರೆ? ಏನಿಲ್ಲ, ಸಹಕಾರ ಎಲ್ಲ ಆಂಜನೇಯದ್ದೇ, ಹನುಮಾನ್ದೇ ಸಹಕಾರ ಇಲ್ಲೆಲ್ಲ, ನಮ್ದೇನಿಲ್ಲ. ಇಲ್ಲಿ ಅವನು ಏನು ಅನ್ಕೋತೀವಿ. ಮತ್ತು ಇಲ್ಲಿ ಯಾರೆಲ್ಲ ನಮ್ಮ ಸೇರ್ತೀರಿ, ನಿಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಮತ್ತು ನಮ್ಮ ಮೀಡಿಯಾದವ್ರು ಇರ್ಬೋದು, ಮತ್ತು ಸಾರ್ವಜನಿಕರು ಇರ್ಬೋದು, ಭಕ್ತಾದಿಗಳು ಇರ್ಬೋದು, ಇವ್ರುಗಳು ತುಂಬ ಸಹಕಾರ ಕೊಡ್ತಾರೆ ನಮಗೆ ಕಾರ್ಯಕ್ರಮಗಳಲ್ಲಿ. ಅದು ನಮಗೆ ಆಂಜನೇಯನಿಂದ ಪಡೆದಂಥ ವರ ಅಂತನಾದರೂ ನಾವು ಭಾವಿಸ್ತೀವಿ.